ನಮ್ಮೆಲ್ಲರನ್ನಗಲಿದ ಶ್ರೀಮತಿ ಎಸ್ ಜಾನಕಿ ಅಮ್ಮನವರಿಗೆ ಭಾವಪೂರ್ವಕ ಶ್ರದ್ಧಾಂಜಲಿಗಳನ್ನು ಅರ್ಪಿಸುತ್ತೇನೆ. ಗಾನಕೋಗಿಲೆ ಎಸ್ ಜಾನಕಿಯವರು ನಿನ್ನೆ ವಯೋಸಹಜವಾದ ಕಾಯಿಲೆಯಿಂದ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆಂದು ತಿಳಿಸಲು ವಿಷಾದಿಸುತ್ತಿದ್ದೇನೆ. ಅವರು ಸುಮಾರು 40,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದರು. ತಮಿಳು, ತೆಲುಗು, ಹಿಂದಿ ಹಲವಾರು ಭಾಷೆಗಳಲ್ಲಿ ಹಾಡಿರುತ್ತಾರೆ. ಅವರ ಕಂಠಸಿರಿ ಎಂದೆಂದಿಗೂ ನಮ್ಮ ನಿಮ್ಮ ಎಲ್ಲರ ಮನದಲ್ಲಿ ಮರೆಯಾಗಲ್ಲ. ತುಂಬ ಚೆನ್ನಾಗಿ ಹಾಡ್ತಾಯಿದ್ರು. ಅವರ ಯಾವುದಾದ್ರೂ ಒಂದು ಹಾಡನ್ನು ನೆನೆಸ್ಕೊಳ್ಳೋಣ. ಅದರಲ್ಲಿ ಒಂದು ಹಾಡನ್ನು ನೆನೆಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಇದು ತುಂಬ ಪ್ರಸಿದ್ಧವಾದ ಹಾಡು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲೇ ತವೇನು, ಮರೆಯಾದಾಗ ನೋವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋ ಶ್ರೀಮತಿ ಜಾನಕಿ ಅಮ್ಮನವರಿಗೆ ಅರ್ಪಿಸುತ್ತಿದ್ದೇನೆ. ನೋಡಿ, ನಾನಿವತ್ತು ಹೆಸರು ಕಾಳು ದಾಲ್ ಮಾಡೋದನ್ನು ಹೇಗಂತ ತೋರಿಸ್ತೀನಿ. ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಟೊಮಾಟೊ, ಆಮೇಲೆ ಕುಕ್ಕರಲ್ಲಿ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಒಗ್ಗರಣೆ ಕೊಡೋಕ್ಕೆ. ನೋಡಿ, ಜೀರಿಗೆ ಸಾಸಿವೆ ಹಾಕ್ತೀನಿ. ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಕುಟಾಣಿಯಲ್ಲಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ತುಂಬಾ ಈಸಿ, ಬೇಗನೆ ಆಗುವಂಥದ್ದು. ನೋಡಿ, ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕರಿಬೇವು ಕೂಡ ಹಾಕಿದ್ದೀನಿ ಅದ್ರ ಜೊತೆಗೆ. ನಂತರ ಈರುಳ್ಳಿ ಹಾಕ್ಕೊಳ್ಬೇಕು. ಈರುಳ್ಳಿ 1 ಹೆಚ್ಚಿಟ್ಕೊಂಡಿದ್ದೀನಿ, ಒಂದಾದರೂ ಸಾಕು. 1 ಟೊಮೆಟೊ, 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡಿದ ನಂತರ ಈರುಳ್ಳಿ ಫ್ರೈ ಆದ ನಂತರ ಟೊಮ್ಯಾಟೊ ಹಾಕ್ಕೊಳ್ಬೇಕು. ನೋಡಿ, ಹೆಚ್ಚಿಟ್ಕೊಂಡಿದ್ದೀನಿ 1 ಟೊಮ್ಯಾಟೊ. ಹುಳಿಗೆ ಇಷ್ಟೇ ಸಾಕು ಅನಿಸುತ್ತೆ. ಬೇಕಂದರೆ ಹುಣಸೆಹಣ್ಣು ಹಾಕ್ಬೋದು. ನಾನು ಹುಣಸೆಹಣ್ಣು ಹಾಕಿಲ್ಲ, ಇಷ್ಟೇ ಸಾಕು. ದಾಲ್ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ಹಾಕ್ಬಿಟ್ಟು ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ಅರಿಶಿನ ಹಾಕ್ಕೊಳ್ಬೇಕು. ನೋಡಿ, ನಾನು ಯಾವುದೇ ಮಸಾಲೆನ ಆ್ಯಡ್ ಮಾಡ್ತಾಯಿಲ್ಲ. ಸುಮ್ಮನೆ ಸಿಂಪಲ್ಲಾಗಿರೋ ದಾಲ್ ಮಾಡಬೇಕಂತ ಯಾವುದೇ ಮಸಾಲೆನೂ ಹಾಕಿಲ್ಲ. ಸಾಂಬಾರು ಪುಡಿ ಅಂಥದ್ದು ಹಾಕಿಲ್ಲ. ಒಂದು 2-3 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಇದಕ್ಕೆ, ಸಣ್ಣಗೆ ಹೆಚ್ಚಿ. ಹಸಿಮೆಣಸಿನ್ಕಾಯಿ ಹಾಕಿದ್ರೇ ಟೇಸ್ಟಿಯಾಗಿ ಬರೋದು ಈ ದಾಲು, ಒಣ ಖಾರಕ್ಕಿಂತ. ನಂತರ ರಾತ್ರಿಯೇ ನೆನೆ ಹಾಕಿದ್ದೆ ಹೆಸರು. ಅದು ಒಂದು ಚಿಕ್ಕ ಬೌಲಿಂದ 1 ಬೌಲು, ಜಾಮೂನ್ ಬಟ್ಲಿಂದ 2 ಬಟ್ಲು ಅಂದ್ಕೊಳ್ಳಿ. ಅದನ್ನು ಕಾಳನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು 4ರಿಂದ 5 ವಿಸಿಲ್ ತೊಗೊಂಡ್ಬಿಟ್ರೆ ಮೆತ್ತಗಾಗುತ್ತೆ. ದಾಲ್ ಥರ ತುಂಬ ಚೆನ್ನಾಗಿರುತ್ತೆ. ಇದು ಅನ್ನಕ್ಕೂ ಬರುತ್ತೆ, ಚಪಾತಿಗೂ ಬರುತ್ತೆ, ರೊಟ್ಟಿಗೂ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಬೌಲ್ ತುಂಬ ನೀರು ಹಾಕ್ತಾಯಿದ್ದೀನಿ. ಇದನ್ನು ಈಗ
ಕುಕ್ಕರ್ ಲಿಡ್ ಮುಚ್ಚಿ ಒಂದು 4ರಿಂದ 5 ವಿಸಿಲಾದರೂ ಹಾಕಬೇಕು. ಚೆನ್ನಾಗಿ ಮೆತ್ತಗಾಗುತ್ತೆ ನೋಡಿ. ವಿಸಿಲ್ ಆಗ್ತಾಯಿದೆ. ನಾನು 5 ವಿಸಿಲ್ ತೊಗೊಂಡಿದ್ದೀನಿ. ಇಲ್ಲಿ 2 ಮಾತ್ರ ತೋರಿಸಿದ್ದೀನಿ, ಆಗಲೇ 3 ಆಗಿತ್ತು. 5ರಿಂದ 6 ವಿಸಿಲ್ ತೊಗೊಂಡ್ರೂ ಪರವಾಗಿಲ್ಲ. ಈ ಸಣ್ಣ ಕುಕ್ಕರಲ್ಲಿ ಮೆತ್ತಗೆ ಬೇಯುತ್ತೆ, ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಈಗ ಕುಕ್ಕರ್ ಲಿಡ್ನ ತೆಗಿತೀನಿ ನೋಡಿ. ಮುಚ್ಚಳ ತೆಗೆದ್ಮೇಲೆ ನೋಡಿ ಹೇಗಾಗಿದೆ ಅಂತ. ಎಲ್ಲ ಚೆನ್ನಾಗಿ ಕುದ್ದಿದೆ. ಇದನ್ನು ಈಗ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡಿದ ತಕ್ಷಣ ಮೆತ್ತಗೆ ಚೆನ್ನಾಗಾಗುತ್ತೆ. ಕಾಳು ಥರ ಕಾಣಿಸಲ್ಲ. ಇದು ತುಂಬಾ ಈಸಿ, ಹೆಲ್ತಿಗೆ ಕೂಡ ಒಳ್ಳೆಯದು. ರಿಚ್ ಪ್ರೋಟೀನ್ ಇರುತ್ತೆ ಇದರಲ್ಲಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ, ತುಂಬ ಸೂಪರಾಗಿದೆ ಟೇಸ್ಟ್. ನಾನಂತೂ ಚಪಾತಿಲಿ ಅನ್ನೋದಲ್ಲಿ ಎಲ್ಲ ತಿಂದು ಖಾಲಿ ಮಾಡಿಬಿಟ್ಟೆ. ಇದು ಒಂದು 2-3 ಜನಕ್ಕಾಗುತ್ತೆ ಇದು ದಾಲ್, ಹೆಸರುಬೇಳೆ ದಾಲ್. ನೀವು ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್.